ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. 2026ರ ವರ್ಷ ಭವಿಷ್ಯವೇನು, ಜಗತ್ತಿನಲ್ಲಿ ಆಗೋದೇನು, ಪ್ರವಾಹಗಳ ಆಕ್ರಮಣ ಈ ವರ್ಷ ಮತ್ತಷ್ಟು ಹೆಚ್ಚುತ್ತಾ, ದೇಶದ ರಾಜ್ಯದ ರಾಜಕೀಯ ರಂಗದ ಭವಿಷ್ಯವೇನು, ಬೆಲೆಗಳು ಹೆಚ್ಚಲಿವೆಯಾ, ಜನರನ್ನ ಬಾಧಿಸಲಿವೆಯಾ, ಸಿನಿ ರಂಗದ ಭವಿಷ್ಯವೇನು, ಯುದ್ಧದ ಸಾಧ್ಯತೆಗಳೇನು, ಮಳೆ ಬೆಳೆಯ ಸಂಗತಿಗಳೇನು, ಕೃಷಿಕ ವಲಯದ ಭವಿಷ್ಯವೇನು, ಯಾವ ರಾಶಿಗೆ ಹರ್ಷ, ಯಾವ ರಾಶಿಗೆ ಕಾದಿದೆ ಸಂಘರ್ಷ, ಇದೇ ಈ ಹೊತ್ತಿನ ವಿಶೇಷ ವರ್ಷ ಭವಿಷ್ಯ 2026. ಜ್ಯೋತಿಷ್ಯ ವಲಯದ ಲೆಕ್ಕಾಚಾರದ ಪ್ರಕಾರ 2026ರಲ್ಲಿ ಆಗೋದೇನು, 2026ರಲ್ಲಿ ಆಗೋದೇನು, ಹೊಸ ವರ್ಷದಲ್ಲಿ ಹೊಸ ಬೆಳಕು ಮೂಡುತ್ತಾ ಅಥವಾ ಕಾರ್ಮೋಡ ಆವರಿಸುತ್ತಾ, ದೇಶದ ರಾಜ್ಯದ ರಾಜಕೀಯ ರಂಗದಲ್ಲಿ ಆಗೋದೇನು, ಹೊಸ ರೋಗಗಳೇನಾದರೂ ಆಕ್ರಮಿಸಲಿವೆಯಾ, ಹೇಗಿರಲಿದೆ ಜನಜೀವನ, ಯಾವ ಯಾವ ರಾಶಿಗೆ ಏನೇನು ಫಲ, ಸಮಸ್ಯೆಗಳಿಗೆ ಪರಿಹಾರವೇನು, ಇವೆಲ್ಲದರ ಬಗ್ಗೆ ವಿವರವಾಗಿ ತಿಳಿಸಿಕೊಡುವುದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಧರ್ಮಶಾಸ್ತ್ರ ಪಂಡಿತರಾದ ದೈವಜ್ಞ ಡಾಕ್ಟರ್ ಸೋಮಯಾಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, 2025ಕ್ಕೆ ವಿದಾಯ ಹೇಳಿ 2026ಕ್ಕೆ ಪದಾರ್ಪಣೆ ಮಾಡುವಂತಹ ಕ್ಷಣ ಹೇಗಿರುತ್ತೆ ಈ ವರ್ಷ ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. 2026 ಕೆಲವಷ್ಟು ಸಣ್ಣ ಪುಟ್ಟ ಅಹಿತಕರಗಳ ಘಟನೆ ಬಿಟ್ಟರೆ ಆಶಾದಾಯಕವಾಗಿರ್ತಕ್ಕಂಥ ವರ್ಷ ಅಂದರೆ ತಪ್ಪಾಗಲಾರದು. ಆ ವರ್ಷದಲ್ಲಿ ಅಂದರೆ ಮುಂದೆ ಬರ್ತಕ್ಕಂತಹ 2026 ಪ್ರಕೃತಿ ವಿಪಗಳನ್ನು ಒಂದಿಷ್ಟು ನೋಡ್ತೀವಿ ನಾವು. ಕೆಲವು ಭಾಗದಲ್ಲಿ ವಿಪರೀತವಾದಂಥ ಮಳೆಯೇ ಇಲ್ಲದೇ ಇದ್ದಂಥ ಪ್ರದೇಶಗಳಲ್ಲಿ ತಾಳ್ಕೊಳ್ಳಿಕ್ಕಾಗದೇ ಇರುವಷ್ಟು ದೊಡ್ಡದಾದ ಮಳೆ, ಆ ಮಳೆಯಿಂದ ಒಂದಿಷ್ಟು ಜಲಗಂಟಕಗಳು, ಕೆಲವು ಭಾಗದಲ್ಲಿ ಭೂಮಿಯ ಒಂದು ಅಲ್ಲೋಲ ಕಲ್ಲೋಲ ಅಂತಂದರೆ ಲ್ಯಾಂಡ್ ಸ್ಲೈಡಿಂಗು ಅಥವಾ ಅರ್ಥಕ್ವೇಕು, ಸಮುದ್ರದೊಳಗಡೆ ಅರ್ಥಕ್ವೇಕ್ ಅಂತಂದರೆ ಸುನಾಮಿ ಇತ್ಯಾದಿಗಳನ್ನು ಕಾಣತಕ್ಕಂಥ ವರ್ಷ ಇದಾಗಿದೆ. ಮಳೆಯ ಪ್ರಭಾವ ತೀವ್ರವಾಗಿರುತ್ತೆ. ಕೆಲವು ಜಾಗದಲ್ಲಿ ವಿಶೇಷವಾದ ಮಳೆ, ಕೆಲವು ಜಾಗದಲ್ಲಿ ಮಳೆಯೇ ಇಲ್ಲದೇ ನೀರಿಗೆ ಹಾಹಾಕಾರ. ಶೀತೋಷ್ಣದಲ್ಲಿ ವಿಪರೀತವಾದಂಥ ಏರುಪೇರು ಅಂತಂದರೆ ಚಳಿ ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲಿ ತೀವ್ರವಾಗಿ ಚಳಿ ನೋಡದೇ ಇರತಕ್ಕಂಥ ಉಷ್ಣ ಪ್ರದೇಶಗಳಲ್ಲಿ, ಯಾವಾಗಲೂ ಚಳಿ ಇರ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ತೀವ್ರವಾದಂತಹ ಬಿಸಿಗಾಳಿ. ಪ್ರಕೃತಿಯ ವಿಸ್ಮಯದಲ್ಲಿ ಒಂದಿಷ್ಟು ಬದಲಾವಣೆಯನ್ನು 2026ರಲ್ಲಿ ನಾವು ಕಾಣಬಹುದು. ವಿಶ್ವಾದ್ಯಂತ ಈ ಬದಲಾವಣೆಗಳು ಕಂಡುಬರುತ್ತೆ ಒಂದಿಷ್ಟು. ಇದರ ಜೊತೆಗೆ ವಿಶ್ವದಲ್ಲಿ ಒಂದು ರೀತಿಯ ಕೆಲವು ಭಾಗಗಳಲ್ಲಿ ಯುದ್ಧದ ಕಾರ್ಮೋಡ ಸದಾ ತುಂಬಿರುತ್ತೆ. ಅಂದರೆ ಅವರಿಗೆ ಯುದ್ಧ ಆಗದೇ ಇದ್ದರೂ ಕೂಡ ಯುದ್ಧದ ಎಲ್ಲ ಕಷ್ಟ ನಷ್ಟಗಳನ್ನು ಅವರು ಅನುಭವಿಸ್ತಕ್ಕಂಥ ಒಂದು ವಾತಾವರಣ, ಯುದ್ಧದ ಒಂದು ಭಯದಲ್ಲೇ ಬದುಕತಕ್ಕಂತಹ, ಯುದ್ಧದ ಭಯದಲ್ಲೇ ಇರತಕ್ಕಂಥ ಒಂದು ವಾತಾವರಣ ಕೆಲವು ಪ್ರಾಂತ್ಯಗಳಲ್ಲಿ ನಾವು ಕಾಣಬಹುದು. ಹಾಗೆಯೇ ಒಂದು 3 ರಾಷ್ಟ್ರಗಳಲ್ಲಿ ಯುದ್ಧ ಆಗುತ್ತೆ ತಕ್ಕಮಟ್ಟಿಗೆ. ಈಗೇನು ನಾವು ರಷ್ಯಾ ಯುಕ್ರೇನ್ ಯುದ್ಧ ಅಥವಾ ಇತ್ಯಾದಿ ನೋಡ್ತಿದ್ದೀವಿ, ಅದು ಏಷ್ಯಾ ಖಂಡದಲ್ಲೇ ಭಾರತದ ನೆರರಾಷ್ಟ್ರಗಳಲ್ಲಿ ನಾವು ಒಂದಿಷ್ಟು ತೀವ್ರವಾದಂಥ ಘರ್ಷಣೆ, ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಸೈನ್ಯದ ಒಂದು ಆ್ಯಕ್ಟಿವಿಟೀಸು, ಚಟುವಟಿಕೆ, ಅದನ್ನು ಪೂರ್ಣ ಪ್ರಮಾಣದ ಯುದ್ಧ ಅಂತ ಹೇಳಲಿಕ್ಕಾಗದಿದ್ದರೂ ಕೂಡ ಯುದ್ಧದ ಒಂದು ಮೊದಲು ಮೇಲ್ಮಟ್ಟದಲ್ಲಿ ಹೇಗಿರುತ್ತೋ ಆ ರೀತಿಯ ಒಂದು ವಾತಾವರಣವನ್ನು ಭಾರತ ತನ್ನ ನೆರರಾಷ್ಟ್ರಗಳೊಂದಿಗೆ ಕಳೀತಕ್ಕಂಥ ಒಂದು ಅನಿವಾರ್ಯ ಪ್ರಸಂಗ ಬರುತ್ತೆ. ಭಾರತ ನಾವು ತಗೊಂಡ್ರೆ ರಾಜಕೀಯವಾಗಿ ಒಂದಿಷ್ಟು ಗೊಂದಲಗಳನ್ನು ತುಂಬಿರತಕ್ಕಂಥ ವರ್ಷ ಇದಾಗುತ್ತೆ 26. ನಾಯಕತ್ವದ ಬದಲಾವಣೆ ಕೂಗು ರಾಜ್ಯ ಮಟ್ಟದಲ್ಲಿ, ಕೆಲವು ರಾಜ್ಯಗಳಲ್ಲಿ, ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಎಲ್ಲೋ ಒಂದಿಷ್ಟು ಅಪಸ್ವರಗಳನ್ನು ನಾವು ಕಾಣ್ಬೋದು. ದೇಶದ ಒಬ್ಬ ಹಿರಿಯ ನೇತಾರ ನಮ್ಮಲ್ಲಿ ಅಗಲಿ ಹೋಗ್ತಕ್ಕಂಥ ಒಂದು ಸಂದರ್ಭ, ಅದು ರಾಜಕೀಯದ ಮೇಲೆ ಒಂದಿಷ್ಟು ಪ್ರಭಾವವನ್ನು ಬೀರತಕ್ಕಂಥದ್ದು. ಆರ್ಥಿಕವಾಗಿ ಏರಿಳಿತ ಸಾಕಷ್ಟು ಬರ್ತಕ್ಕಂಥದ್ದು. ರಾಜಕೀಯವಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಅನಿರೀಕ್ಷಿತವಾದ ಫಲ, ರಿಸಲ್ಟು,
ಆ ಫಲದಿಂದ ಕೆಲವಷ್ಟು ಡೈನಮಿಕ್ಸು ಈಕ್ವೇಷನ್ ಚೇಂಜ್ ಆಗ್ತಕ್ಕಂಥ ಒಂದು ವಾತಾವರಣ, ಎಲ್ಲಿ ಏನು ನಿರೀಕ್ಷಣೆ ಮಾಡಿಲ್ವೋ ಅಂಥ ಫಲಗಳನ್ನು ರಾಜಕೀಯದಲ್ಲಿ ಈ ವರ್ಷ ನಾವು ಕಾಣ್ಬೋದು. ಇನ್ನು ಆರ್ಥಿಕವಾಗಿ ನಾವು ಗಮನಿಸಕ್ಕೆ ಹೋದರೆ ವಿದೇಶಿ ವ್ಯಾಪಾರದಿಂದ ಸಾಕಷ್ಟು ಅನುಕೂಲಗಳು ಇದ್ದಾಗ್ಯೂ ಕೂಡ ಚಿನ್ನ ಬೆಳ್ಳಿಯ ಧಾರಣೆ ಮೇಲ್ಗತಿಗೆ ಹೋಗ್ತಾ ಇರುತ್ತೆ, ಕೆಳಮಟ್ಟಕ್ಕೆ ಇಳಿಯೋದಿಲ್ಲ. ಭೂಮಿಯ ವ್ಯವಹಾರದಲ್ಲೂ ಕೂಡ ದಿವಸ ತುಟ್ಟಿ ಆಗುತ್ತೆ ಅಂತಂದರೆ ಬೆಲೆ ಏರ್ಕೊಂಡು ಹೋಗುತ್ತೆ ಹೊರತಾಗಿ ಅದೊಂದು ಸ್ಥಿತಿಗೆ ಬಂದು ನಿಲ್ತಕ್ಕಂಥ ಲಕ್ಷಣಗಳಿಲ್ಲ. ಈ ತಿಂಗಳು ತಗೊಂಡಂಥ ಒಂದು ಭೂಮಿ ಮುಂದಿನ ತಿಂಗಳಿಗೆ 15-20% ಜಾಸ್ತಿ ಆಗ್ತಕ್ಕಂಥ ಒಂದು ಸಂಭವ. ಚಿನ್ನ ಬೆಳ್ಳಿ ಮೇಲೆ ಹಾಕಿರ್ತಕ್ಕಂಥ ಬೆಲೆ ವರ್ಷದ ಪ್ರಾರಂಭದಲ್ಲಿ ತೊಗೊಂಡಿದ್ದು ವರ್ಷದ ಮುಗಿಯೋ ಹೊತ್ತಿಗೆ ಒಂದು 70-80%ನಷ್ಟು ಹೆಚ್ಚಾಗಿದ್ದ ಪರಿಸ್ಥಿತಿ. ಷೇರು ಮಾರುಕಟ್ಟೆಯಲ್ಲಿ ತೀವ್ರವಾದಂಥ ಏರಿಳಿತ, ಕೆಲವು ಷೇರುಗಳಲ್ಲಿ ತುಂಬ ವಿಪರೀತವಾದಂಥ ಲಾಭ, ಕೆಲವರಲ್ಲಿ ಅನಿರೀಕ್ಷಿತವಾಗಿ ನಷ್ಟ. ಇದು ಆರ್ಥಿಕವಾಗಿ ನಾವು ಕಾಣತಕ್ಕಂಥದ್ದು. ಎಕ್ಸ್ಪೋರ್ಟ್ ಟ್ರೇಡ್ ಭಾಳ ಚೆನ್ನಾಗಿ ನಡೆಯುತ್ತೆ ಈ ವರ್ಷ. ಆದಾಗ್ಯೂ ಕೂಡ ಫಾರಿನ್ ಎಕ್ಸ್ಚೇಂಜ್ ರೇಟು ಇದೇ ಥರ ತುಟ್ಟಿ ಹಾಕ್ಕೊಂಡೇ ಹೋಗುತ್ತೆ, ಜಾಸ್ತಿ ಹಾಕ್ಕೊಂಡೇ ಹೋಗುತ್ತೆ. ಎಕ್ಸ್ಚೇಂಜ್ ರೇಟು ನಲ್ಲಿ ಕೆಲವಷ್ಟು ಜನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥವ್ರು ನಷ್ಟ ಅನುಭವಿಸತಕ್ಕಂಥ ಸಾಧ್ಯತೆ ಕಂಡುಬರುತ್ತೆ. ಇದಿಷ್ಟು ಒಂದು ಸಂಕ್ಷಿಪ್ತವಾದ ಆರ್ಥಿಕ ಮುನ್ನೋಟ, ರಾಜಕೀಯ ಮುನ್ನೋಟವಾದರೆ ರಾಜ್ಯಕ್ಕೆ ಬಂದರೆ ಮಳೆಯ ಒಂದು ತೀವ್ರತೆ ಸಾಕಷ್ಟು ಹೊಡೆತ ಕೊಡುತ್ತೆ ನಮ್ಮ ರಾಜ್ಯದ ಆರ್ಥಿಕತೆಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ. ಕೃಷಿಯಲ್ಲಿ ಗಣನೀಯವಾದ ಸಾಧನೆ ಮಾಡಿದರೂ ಕೂಡ ರಾಜಕೀಯ ಅಸ್ಥಿರತೆ ಮುಂದುವರ್ಕೊಂಡು ಹೋಗುತ್ತೆ. ಬದಲಾವಣೆ ಕೂಗು, ಅದಕ್ಕೆ ಪ್ರತಿ ಕೂಗು, ಇಂಥದ್ರ ನಡುವೆ ರಾಜಕೀಯವಾಗಿ ಒಂದಿಷ್ಟು ಅತೃಪ್ತಿಯನ್ನು ತುಂಬಿಕೊಂಡು ಕಾಲ ಹಾಕ್ತಕ್ಕಂಥ ಅನಿವಾರ್ಯತೆ. ಒಂದಿಷ್ಟು ರಾಜಕೀಯ ನಾಯಕರಲ್ಲಿ ಕಿತ್ತಾಟಗಳು ಮುಂದುವರ್ಕೊಂಡು ಹೋಗುತ್ತೆ ಇನ್ನೂ ಒಂದು 3.5 ತಿಂಗಳ ಕಾಲ. ನಂತರದಲ್ಲಿ ಅನಾರೋಗ್ಯದ ಕಾರಣದಿಂದ, ಕೆಲವು ನಾಯಕರ ಅನಾರೋಗ್ಯದ ಕಾರಣದಿಂದ ರಾಜಕೀಯದಲ್ಲಿ ಒಂದಿಷ್ಟು ಅಸ್ಥಿರತೆ ಕಾಣಬಹುದು. ಇದಲ್ಲದೇನೆ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಒಂದು ಗೋಚಾರ ಕಾಣಿಸ್ತಾ ಇದೆ ರಾಜ್ಯದಲ್ಲಿ. ಹಣಕಾಸಿನ ಮುಗ್ಗಟ್ಟು ತೀವ್ರವಾಗ್ತಕ್ಕಂಥದ್ದು, ಅದರ ನೇರ ಪರಿಣಾಮ ತೆರಿಗೆದಾರರ ಮೇಲೆ ಹಾಗೂ ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥದ್ದು. ಕಮಾಡಿಟಿ ಶಾರ್ಟೇಜ್ ಬರ್ತಕ್ಕಂಥದ್ದು. ಇನ್ನು ನಿತ್ಯ ಜೀವನ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು 20%ನಷ್ಟು ತುಟ್ಟಿ ಆಗ್ತಕ್ಕಂಥ, ಕಾಸ್ಟ್ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ. ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಫಾರ್ ಡೇ ಟು ಡೇ ಲಿವಿಂಗ್ ಸಚ್ ಆಸ್ ಫುಡ್ ಗ್ರೈನ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ಅವ್ರ ದೈನಂದಿನ ಎಣ್ಣೆಕಾಳುಗಳು, ಇದೆಲ್ಲದು ಅವ್ರ ಬಜೆಟ್ಗಿಂತ ಒಂದು 18-20% ಹೆಚ್ಚಾಗಿ ಸ್ವಲ್ಪ ಜನಸಾಮಾನ್ಯರು ಕಷ್ಟ ಅನುಭವಿಸ್ತಕ್ಕಂಥ ಒಂದು ದಿವಸಗಳ ಮುಂದಿದೆ ಅಂದರೆ ತಪ್ಪಾಗಲಾರದು. ಅಸ್ಟ್ರಾಲಾಜಿಕಲಿ ಬೆಲೆ ಹೆಚ್ಚಳದ ಬಿಸಿ ನೇರವಾಗಿ ಜನಸಾಮಾನ್ಯರಿಗೆ ತಟ್ಟತಕ್ಕಂಥ ಒಂದು ಸಂದರ್ಭ ಈ ವರ್ಷ ಕಾಣಬಹುದು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದಂಥ ಒಂದು ಅಪಘಾತ, ಅದು ವಾಹನಗಳಿಂದ ಆಗ್ಬೋದು, ಬೆಂಕಿಯಿಂದ ಅಥವಾ ವಾಹನಗಳಿಂದ, ಅಂದರೆ ರೈಲು ಅಥವಾ ವಿಮಾನದ ಅಪಘಾತ ಅಥವಾ ದೊಡ್ಡ ಮಟ್ಟದ ಬೆಂಕಿ, ಅದರಲ್ಲಿ ನೂರಾರು ಜನಗಳ ಒಂದು ಏಕಕಾಲಕ್ಕೆ ಮರಣವಾಗ್ತಕ್ಕಂಥ ಅಥವಾ ಒಂದು ಅವರ ಜೀವನ ಒಂದು ಬರ್ಬರವಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಸ್ಟ್ರಾಲಾಜಿಕಲಿ. ರಾಜ್ಯದಲ್ಲೂ ಕೂಡ ಕೆಲವಷ್ಟು ಅಂಥ ಒಂದು ಅಹಿತಕರ ಘಟನೆ ಮತ್ತು ಲ್ಯಾಂಡ್ ಸ್ಲೈಡಿಂಗ್ಸ್, ಅಂದರೆ ಭೂಕುಸಿತದಿಂದ ನಮ್ಮ ಯಾವುದಾದ್ರೂ ದೊಡ್ಡ ಮಟ್ಟದ ಒಂದು ಜಲಾಶಯ, ಆಣೆಕಟ್ಟು ಇತ್ಯಾದಿಗಳಿಗೆ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅಂತ ಅದನ್ನು ಪರಿಗಣಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ ಜ್ಯೋತಿಷ್ಯ ರೀತ್ಯ. ಓಕೆ, ಇನ್ನು ಗುರುಗಳೀಗ ಸಿನಿಮಾ ರಂಗಕ್ಕೆ ಹೇಗಿದೆ ಅಂತ ಹೇಳಿ ತಾವು ರಾಜಕೀಯದ ಬಗ್ಗೆ ಹೇಳಿದ್ರೆ, ಆರ್ಥಿಕವಾಗಿ ಸಿನಿಮಾದ ರಂಗದಲ್ಲಿ ಸೋಲುಗಳೇ ಜಾಸ್ತಿ ತುಂಬಿರ್ತಕ್ಕಂಥ ವರ್ಷ.
ಒಂದಿಷ್ಟು ಅವರಲ್ಲೂ ಕೂಡ ಕಿತ್ತಾಟ, ಘರ್ಷಣೆ, ದ್ವೇಷ, ಅಸೂಯೆ ಇತ್ಯಾದಿಗಳನ್ನು ಕಾಣ್ಬೋದು. ಆದರೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಸುಮಾರಾಗಿ 65-70% ಸಿನಿಮಾಗಳು ಸೋಲನ್ನು ಕಾಣುತ್ತೆ ಹೊರತಾಗಿ ಅದು ಜನಗಳಿಗೆ ತಲುಪೋದಾಗಲಿ ಅಥವಾ ಆರ್ಥಿಕವಾಗಿ ದುಡ್ಡು ಹಾಕಿದವರ ಜೋಬ್ ತುಂಬಿಸ್ಕೊಳ್ಳೋದು ಎರಡೂ ಕೂಡ ಕಷ್ಟ ಸಾಧ್ಯವಾಗಿ ಇರತಕ್ಕಂಥ ವರ್ಷ ಇದು. ಓಕೆ ಗುರುಗಳೇ, ಈಗ ವೈದ್ಯಕೀಯ ಕ್ಷೇತ್ರದ ಬಗ್ಗೆಯೂ ಕೂಡ ನಾವು ಮಾತನಾಡಲೇಬೇಕಾಗುತ್ತೆ. ಹೇಗಿದೆ ಅಂತ 2026 ವೈದ್ಯಕೀಯದಲ್ಲಿ ಅಂಥ ದೊಡ್ಡ ಆವಿಷ್ಕಾರಗಳಂತ ಏನು ಕಂಡುಬರೋದಿಲ್ಲ, ಹೊಸ ಆವಿಷ್ಕಾರಗಳು ಅಂತ. ಅದೇ ರೀತಿಯಲ್ಲಿ ಈ ಕರೋನಾದಂತಹ ದೊಡ್ಡ ಮಟ್ಟದ ಸಾಮೂಹಿಕ ಕಾಯಿಲೆ ಕಸಾಲ್ಗೇನೂ ಇರೋದಿಲ್ಲ. ಮಾಮೂಲಾಗಿ ಇಂಡಿವಿಜುವಲ್ ಆಗಿ ಬರ್ತಕ್ಕಂಥ ಕಾಯಿಲೆ ಕಸಾದಗಳು ಅದ್ರ ಪಾಡಿಗೆ ಬರ್ತಾ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದು ಹಾಗೆ ಅಂತ. ಇನ್ನು 2026 ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಇದೀಗ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೇಷರಾಶಿಯವರದ್ದು ಅತ್ಯಂತ ಶುಭಕರವಾದಂತಹ ವರ್ಷ 2026 ಅಂತಂದ್ರೆ ತಪ್ಪಾಗಲಾರದು. ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳ ಹೊರತಾಗಿ ತೃಪ್ತಿಕರವಾದ ನೆಮ್ಮದಿಯಾದ ಜೀವನವನ್ನು ಕಾಣತಕ್ಕಂಥ ವರ್ಷ. ಆರ್ಥಿಕವಾಗಿ ಭಾಳ ಅನುಕೂಲವಾಗಿರುತ್ತೆ. ಒಂದಿಷ್ಟು ಹೊಸ ಆಸ್ತಿಯನ್ನು ಖರೀದಿ ಮಾಡತಕ್ಕಂತಹ ಒಂದು ಸಂದರ್ಭ ಮತ್ತು ದೂರದ ಊರುಗಳಿಗೆ ಪ್ರಯಾಣ, ವಿದೇಶಕ್ಕೆ ಪ್ರಯಾಣ, ವಿದ್ಯಾರ್ಥಿಗಳಿಗೆ ತಮ್ಮ ಬಹುದಿನಗಳ ಕನಸು ಹೊರದೇಶದಲ್ಲಿ ಓದಬೇಕು ಅಂತಂದಕ್ಕೆ ಅವಕಾಶ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಮಿಲಿಟ್ರಿ ಸೆಕ್ಯೂರಿಟಿ ವಿಭಾಗದಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನೆಮ್ಮದಿ ಮತ್ತು ತೃಪ್ತಿಕರವಾದಂಥ ಜೀವನ. ರೈತಾಪಿ ವರ್ಗಕ್ಕೆ, ಅದರಲ್ಲೂ ಆಹಾರ ಧಾನ್ಯವನ್ನು ಬೆಳೀತಕ್ಕಂಥ ಭತ್ತ ಬೆಳೆಗಾರರಿಗೆ ಹೇರಳವಾಗಿ ಧನಾಗಮನ ಮತ್ತು ಅದರ ಜೊತೆಗೆ ಒಂದಿಷ್ಟು ಹೊಸ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು. ಬಹಳ ದಿವಸಗಳಿಂದ ಇದ್ದಂತಹ ತಮ್ಮ ಕೋರ್ಟು ಕಚೇರಿಯ ಸಿವಿಲ್ ವ್ಯಾಜ್ಯಗಳೇನಿತ್ತು ಅದು ತಮಗೆ ಅನುಕೂಲಕರವಾದ ರೀತಿಯ ಒಂದು ಪರಿಣಾಮ ಬಂದು, ಜಡ್ಜ್ಮೆಂಟ್ ಬಂದು ತೃಪ್ತಿ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಶ್ರೀಮತಿಯ ಜೊತೆಗಿನ ಸಂಬಂಧ ತೃಪ್ತಿಕರವಾಗಿ, ಕುಟುಂಬದಲ್ಲಿ ನೆಮ್ಮದಿ ಜೀವನ. ಅವಿವಾಹಿತ ಮಕ್ಕಳು, ವಯಸ್ಕ ಮಕ್ಕಳಿದ್ದವರಿಗೆ ಕನ್ಯಾದಾನ ಮಾಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಗುರುಗಳೇ, ಇನ್ನು ಮೇಷರಾಶಿ ಪರಿಹಾರ? ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಶೃಂಗೇರಿ ಶಾರದಾಂಬೆಯ ದರ್ಶನ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಇನ್ನಷ್ಟು ನೆಮ್ಮದಿ ಮತ್ತು ತೃಪ್ತಿಕರವಾದ ಜೀವನ ತಮ್ಮದಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ? ವೃಷಭ ರಾಶಿ, ಈ ರಾಶಿಯಲ್ಲಿರತಕ್ಕಂಥವರಿಗೆ ಗುರುವಿನ ಪೂರ್ಣ ಅನುಗ್ರಹ, ಗುರುಗ್ರಹದ ಪೂರ್ಣ ಅನುಗ್ರಹ, ಜೊತೆಗೆ ಶನಿಯ ಅವಕೃಪಗಳು ಯಾವುದನ್ನು ಬಾಧಿಸದೇನೆ ಇರೋ ರೀತಿಯಲ್ಲಿ ಗುರು ಕಾಪಾಡಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ಭಾಳ ದೀರ್ಘಕಾಲದಿಂದ ಅನುಭವಿಸ್ತಾ ಇದ್ದಂತಹ ಕೀಲು ನೋವು ಅಂದರೆ ಜಾಯಿಂಟ್ ಪೇಯ್ನು ಇತ್ಯಾದಿಗಳಿಗೆ ಒಂದು ಸೂಕ್ತವಾದಂಥ ಪರಿಹಾರ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ದೂರದ ದೇಶಕ್ಕೆ ಪ್ರಯಾಣ, ಮಗಳು ಅಥವಾ ಮಗನ ಸಂಸಾರವನ್ನು ನೋಡಿ ಆ ಸಂಸಾರದಲ್ಲಿ ಒಂದು 4 ತಿಂಗಳ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ಮತ್ತು ಮೊಮ್ಮಕ್ಕಳನ್ನು ನೋಡ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಜೊತೆಗೆ ವಿವಾಹಿತ ಸೂಕ್ತ ವಯಸ್ಸಿನ ವಿವಾಹಿತ ದಂಪತಿಗಳಿಗೆ ಸಂತಾನ ಭಾಗ್ಯ ಪ್ರಾಪ್ತಿ. ಅದೇ ರೀತಿಯಲ್ಲೇ ಸೂಕ್ತ ವಯಸ್ಸಿನವರಿಗೆ ಸರಿಯಾದ ಸಂಗಾತಿ ಸಿಕ್ಕಿ ಮದುವೆ ಆಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ಕಾಫಿ ಬೆಳೆಗಾರರಿಗೆ, ಅದೇ ರೀತಿ ವಾಣಿಜ್ಯ ಬೆಳೆಯಾದಂತಹ ತಂಬಾಕು, ಕಾಫಿ, ಟೀ ಇತ್ಯಾದಿ ಬೆಳೀತಕ್ಕಂಥವರಿಗೆ ಹೇರಳವಾದ ಧನಾಗಮನ, ತೃಪ್ತಿಕರವಾದ ಒಂದು ಸಂವತ್ಸರ ಇದಾಗಿರುತ್ತೆ. ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಕೃಷಿ ಉಪಕರಣಗಳನ್ನು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡ್ತಕ್ಕಂಥದ್ದು, ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಸಿಗ್ತಕ್ಕಂಥ ಒಂದು ಸುಸಂದರ್ಭ ಇದಾಗಿರುತ್ತೆ. ಮತ್ತು ಇದರ ಜೊತೆಗೆ ಆರೋಗ್ಯದ ಎಲ್ಲ ಸಮಸ್ಯೆಗಳು ಕೂಡ ತಕ್ಕ ಮಟ್ಟಿಗೆ ಪರಿಹಾರವಾಗಿ ನೆಮ್ಮದಿಯನ್ನು ಕಾಣತಕ್ಕಂಥ ವರ್ಷ ಮತ್ತು ಸಾಕಷ್ಟು ದೇವತಾ ಕಾರ್ಯಗಳನ್ನು, ಹೋಮ ಹವನ ಯಜ್ಞ ಯಾಗಾದಿಗಳನ್ನು ನಡೆಸ್ತಕ್ಕಂಥದ್ದು, ಅನ್ನದಾನ, ಮನೆಯಲ್ಲಿ ಮಂಗಳ ಕಾರ್ಯವನ್ನು ಕಾಣತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ತೃಪ್ತಿ ಮತ್ತು ನೆಮ್ಮದಿ ಹೇರಳವಾಗಿ ಸಿಕ್ಕಿ ಒಂದಿಷ್ಟು ಸಂತೋಷ, ಒಂದಿಷ್ಟು ಉಳಿತಾಯ ಇದೆರಡನ್ನು ಕೂಡ ಈ ವರ್ಷ ತಾವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಏನು ಪರಿಹಾರ ಅಂತ ಗುರುಗಳೇ? ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಮತ್ತು ಅಲ್ಲಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ತಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಸುಲಭವಾದ ಪರಿಹಾರ ಸಿಕ್ಕಿ ತೃಪ್ತಿ, ಆರೋಗ್ಯಪೂರ್ಣವಾದ ಜೀವನ ತಮ್ಮದಾಗಿರೋದರಲ್ಲಿ ಸಂಶಯವಿಲ್ಲ. ಇನ್ನು 2026 ಮಿಥುನ ರಾಶಿಯವರಿಗೆ ಹೇಗಿದೆ? ಎಲ್ಲ ರಾಶಿಯನ್ನು ಕಂಪೇರ್ ಮಾಡಿದರೆ ಅತ್ಯಂತ ಅದೃಷ್ಟದಾಯಕವಾದಂತಹ ಸಂವತ್ಸರ ಮಿಥುನ ರಾಶಿಯವರಿಗೆ 2026.
ಅವರ ಎಲ್ಲ ರೀತಿಯ ಯೋಚನೆಗಳು ಪೂರ್ಣಗೊಳ್ಳುತ್ತೆ. ಸೈಂಟಿಸ್ಟ್ಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಡಾಕ್ಟ್ರಿಗೆ, ನರ್ಸಿಂಗ್ ಹೋಮ್ ಓನರ್ಸಿಗೆ, ಅದೇ ರೀತಿ ಪ್ಯಾರಾಮೆಡಿಕಲ್ ಸ್ಟಾಫು ಮತ್ತು ಔಷಧ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಭಾಗ್ಯದ ಬಾಗಿಲು ತೆರೆದಿಟ್ಟಿರುತ್ತೆ. ಅವರ ಬಹುದಿನಗಳ ಆಸೆ ಪೂರೈಸುತ್ತೆ. ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶ ಮತ್ತು ದೂರದ ಪ್ರಯಾಣ, ಸಾಕಷ್ಟು ಕೀರ್ತಿ, ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿದ್ದರೆ, ಅದರ ಜೊತೆಗೆ ಅವರ ನಾನಾ ರೀತಿಯ ಸಮಸ್ಯೆಗಳೇನಿತ್ತು ಅದೆಲ್ಲದೂ ಪರಿಹಾರವಾಗಿ ಹೇರಳವಾದ ಧನಾಗಮನ, ಆ ಧನಾಗಮನದಿಂದ ಕೀರ್ತಿ ಮತ್ತು ಮನೆಯನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಸುವರ್ಣ ಅವಕಾಶ, ಮನೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ಜಾಗವನ್ನು ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಅಥವಾ ಫಾರ್ಮ್ ಹೌಸನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ವಿಮಾನ ಪ್ರಯಾಣ ಹೇರಳವಾಗಿ ಈ ವರ್ಷ ತಮಗೆ ಹಿಂದೆಂದೂ ಕಾಣದೇ ಇರುವಷ್ಟು ದೂರದ ದೇಶಗಳಿಗೆ ವಿಮಾನದಲ್ಲಿ ಪ್ರಯಾಣ, ಹಡಗಿನ ಪ್ರಯಾಣ ಇತ್ಯಾದಿಗಳು ತಮಗೆ ಖುಷಿ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇದೇ ರೀತಿ ಸರ್ಕಾರಿ ಅಧಿಕಾರಿಗಳು, ದೊಡ್ಡ ಮಟ್ಟದ ಅಧಿಕಾರಿಗಳು ಅಂದರೆ IAS, IPS, IFS ಇಂಥ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಜವಾಬ್ದಾರಿ, ಗೌರವ, ಸ್ಥಾನಮಾನ, ತಾವು ಬಯಸಿದಂತಹ ಕ್ಷೇತ್ರದಲ್ಲಿ ತಮಗೆ ಸೇವೆ ಮಾಡೋದಕ್ಕೆ ಸಿಗ್ತಕ್ಕಂಥ ಅವಕಾಶ ಇದು ಕೂಡ ತಮ್ಮದಾಗಿರುತ್ತೆ. ಇದರ ಜೊತೆಗೆ ವಿಶೇಷವಾದಂಥ ಕೀರ್ತಿ, ದೇಶಾದ್ಯಂತ ತಮ್ಮ ಹೆಸರು ಪ್ರಚಲಿತಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಮತ್ತು ಅದೇ ರೀತಿಯಲ್ಲೇ ಆ ಕೀರ್ತಿಗೆ ಪಾತ್ರರಾಗೋದ್ರ ಜೊತೆಗೆ ಸಾಕಷ್ಟು ಜನಸೇವೆಯನ್ನು ಮಾಡಿ ಒಂದಿಷ್ಟು ಮನ್ನಣೆ, ಗೌರವವನ್ನು ಗಳಿಸಿ ಒಂದಿಷ್ಟು ತೃಪ್ತಿ, ನೆಮ್ಮದಿ ತಗೊಂಡು ನೆಮ್ಮದಿಯಾಗಿ ಬದುಕ್ತಕ್ಕಂಥ ವರ್ಷ ಇದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಪರಿಹಾರ ಏನಿದೆ? ಇನ್ನಷ್ಟು ಶುಭ ಫಲಕ್ಕಾಗಿ ತಾವು ಗಣಪತಿಯ ಆರಾಧನೆ, ಗಣಪತಿಗೆ ದೂರ್ವಾರ್ಚನೆ, ಪ್ರತಿ ಮಂಗಳವಾರದ ದಿವಸ ಗಣಪತಿಗೆ ಯೋ ದೂರ್ವಾಂಕುರೈರ್ಯಜತಿ, ಆ ದೂರ್ವೆಯಿಂದ ಅಂದರೆ ಗರಿಕೆ ಹುಲ್ಲಿನಿಂದ ಅರ್ಚನೆ ಮಾಡಿಸೋದರಿಂದ ಇನ್ನಷ್ಟು ಶ್ರೇಯಸ್ಸು, ನೆಮ್ಮದಿ ತಮ್ಮದಾಗುತ್ತೆ. ಇನ್ನು ಕಟಕ ರಾಶಿಯವರ ಫಲ ಹೇಗಿರುತ್ತೆ? ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತಂದರೆ ತಪ್ಪಾಗಲಾರದು. ಕೆಲವು ಅಷ್ಟು ಶುಭ ಫಲಗಳೇ ಜಾಸ್ತಿ ಇದ್ದಾಗ್ಯೂ ಕೂಡ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳನ್ನು ಕಾಣಬಹುದು. ಕೆಲವಷ್ಟು ಶೀತ ಬಾಧೆ ಅಥವಾ ಕೈಕಾಲು ಮಂಡಿ ನೋವು, ಬೆನ್ನು ನೋವು ಇಂಥದ್ದು ಆವಾಗವಾಗ ತಮಗೆ ಕಾಡ್ತಾ ಇರ್ಬೋದು. ಇದರ ಹೊರತಾಗಿ ದೊಡ್ಡ ಮಟ್ಟದ ಕಷ್ಟ ನಷ್ಟಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಕೂಡ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆ, ವರ್ಗಾವಣೆ, ತಮಗೆ ಅಷ್ಟು ಅನುಕೂಲಕರ ಅಂತ ಅನ್ನಿಸದೇ ಇರತಕ್ಕಂಥ ಜಾಗಕ್ಕೆ ವರ್ಗಾವಣೆ, ಮೇಲೆ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪ ಇತ್ಯಾದಿಗಳನ್ನು ಅನುಭವಿಸಿದಾಗ್ಯೂ ಕೂಡ ವರ್ಷದ ಉತ್ತರಾರ್ಧದಲ್ಲಿ ಅಂದರೆ ಜೂನ್ ಜುಲೈ ನಂತರದಲ್ಲಿ ತಮ್ಮ ಆಸೆಗಳು ಒಂದೊಂದಾಗೆ ನೆರವೇರ್ಕೊಂಡು ಹೋಗುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿ ವರ್ಗಕ್ಕೆ ಅತ್ಯುತ್ತಮವಾದಂಥ ವರ್ಷ ಇದಾಗಿದ್ದು ತಾವು ನಿರೀಕ್ಷಣೆಗೂ ಮೀರಿದಂತಹ ಒಂದು ಫಲಿತಾಂಶವನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಅಧ್ಯಾಪಕ ವರ್ಗ, ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ತಕ್ಕಂತಹ ಪ್ರೈಮರಿ ಸ್ಕೂಲು, ನರ್ಸರಿ ಸ್ಕೂಲು ಅಥವಾ ಮಿಡ್ಲ್ ಸ್ಕೂಲು, ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಕ್ಕಂಥ ಅಧ್ಯಾಪಕರಿಗೆ ತೃಪ್ತಿ, ನೆಮ್ಮದಿ ಕೊಟ್ಟು, ಗೌರವವನ್ನು ಕೊಟ್ಟು ಒಂದಿಷ್ಟು ಮನಸ್ಸಿಗೆ ತೃಪ್ತಿ ಮತ್ತು ಸಂತೋಷವನ್ನು ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ತಾವು ವಿಶೇಷವಾಗಿ ಆಸ್ಥೆ ವಹಿಸಿ ಟ್ಯೂಷನ್ ಹೇಳ್ತಕ್ಕಂಥ ಶಿಕ್ಷಣ ವರ್ಗ ಏನಿದ್ದಾರೆ, ಶಿಕ್ಷಕ ವರ್ಗ, ಅವರಿಗೆ ಒಂದಿಷ್ಟು ಕೀರ್ತಿ ಜೊತೆಗೆ ಒಂದಿಷ್ಟು ಬ್ರ್ಯಾಂಡ್ ಈಕ್ವಿಟಿ, ಅವ್ರ ಹತ್ರ ಪಾಠಕ್ಕೆ ಹೋದರೆ ನನ್ನ ಮಕ್ಕಳು ಪಾಸ್ ಆಗ್ತಾರಪ್ಪ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂತಹ ಒಂದು ಸ್ಥಿರವಾದ ವರ್ಷ ಇದಾಗಿದ್ದು ನೆಮ್ಮದಿ, ತೃಪ್ತಿಗೆ ದೊಡ್ಡ ಮಟ್ಟದ ಭಂಗವೇನೂ ಇರೋದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಹಲವಾರು ವರ್ಷಗಳಿಂದ ಇದ್ದಂಥ ಕೇಸು ಈ ವರ್ಷವೂ ಕೂಡ ಹಾಗೆ ಮುಂದುವರ್ಕೊಂಡು ಹೋಗಿ ಏನೋ ಒಂದಿಷ್ಟು ನಿರಾಶಾದಾಯಕ ಅನಿಸಿದರೂ ಕೂಡ ಕೇಸು ವರ್ಷದ ಅಂತ್ಯಭಾಗದಲ್ಲಿ ಅಂದರೆ ಡಿಸೆಂಬರ್, ಜನವರಿ ಹೊತ್ತಿಗೆ, ಮುಂದಿನ ಡಿಸೆಂಬರು ಅಥವಾ 27 ಜನವರಿ ಆಸ್ಪಾಸ್ನಲ್ಲಿ ತಮಗೆ ಅನುಕೂಲಕರವಾದ ರೀತಿಯಲ್ಲಿ ಅದರ ಬದಲಾವಣೆ, ಜಡ್ಜ್ಮೆಂಟನ್ನು ನಿರೀಕ್ಷಣೆ ಮಾಡಬಹುದು. ಕಟಕ ರಾಶಿಯವರಿಗೆ ಪರಿಹಾರ? ಇನ್ನಷ್ಟು ತೃಪ್ತಿ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿಯ ದರ್ಶನ, ಆದಷ್ಟು ಪದೇ ಪದೇ ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಹಾರ ಮತ್ತು ಉದ್ದಿನ ವಡೆ ನೈವೇದ್ಯ, ಇದರಿಂದ ತಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಮುಕ್ತಿ ಸಿಗುತ್ತೆ. ಇನ್ನುಳಿದಂತಹ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಇನ್ನು ಸಿಂಹ ರಾಶಿಯವರಿಗೆ ಹೇಗೆ? ಸಿಂಹರಾಶಿಯವರದ್ದು ಅತ್ಯಂತ ತೃಪ್ತಿಕರವಾದಂಥ ವರ್ಷ ಅಂದರೆ ತಪ್ಪಾಗಲಾರದು. ಸಿಂಹರಾಶಿಯ ರೈತಾಪಿ ವರ್ಗಕ್ಕೆ ಮಹತ್ತರವಾದ ವರ್ಷ ಇದಾಗಿರುತ್ತೆ. ಸರ್ಕಾರದ ಒಂದು ಮಾನ್ಯತೆ, ಗೌರವ, ಜೊತೆಗೆ ತಮ್ಮ ಒಂದು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ, ಕಳೆದ 10 ವರ್ಷಗಳಿಂದ ನೋಡದೇ ಇರತಕ್ಕಂಥ ಒಂದಿಷ್ಟು ಗೌರವ, ಒಂದಿಷ್ಟು ಹಣ,
ಮತ್ತು ಹೊಸ ಜಮೀನಿನ ಖರೀದಿ, ಜಮೀನು ಕೆಲಸ ಮಾಡಿಕೊಂಡೇ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬರೋದಕ್ಕೆ ಪ್ರೋತ್ಸಾಹಕವಾದಂಥ ವಾತಾವರಣ ಮತ್ತು ಮಕ್ಕಳ ಸಲುವಾಗಿ ತಮಗಿದ್ದಂಥ ಚಿಂತೆಗಳೆಲ್ಲ ದೂರವಾಗಿ ಅತ್ಯಂತ ನೆಮ್ಮದಿಯಾದಂಥ ವರ್ಷ ಮಕ್ಕಳ ವಿಚಾರದಲ್ಲಿ. ಅವರ ವಿದ್ಯಾಭ್ಯಾಸ, ಅವರ ಮದುವೆ, ಅವರ ಜೀವನದ ನೆಲೆ ನಿಂತುದನ್ನು ನೋಡಿ ತೃಪ್ತಿ ಪಡ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ತರಕಾರಿ ಬೆಳೆಗಾರರು, ಹೂವಿನ ಬೆಳೆಗಾರರು, ವಾಣಿಜ್ಯ ಬೆಳೆಯಾದಂತಹ ತರಕಾರಿ, ನೀರಾವರಿಯನ್ನು ಆಶ್ರಯಿಸಿಕೊಂಡು ಬೆಳೀತಕ್ಕಂಥ ತರಕಾರಿಗಳು ಮತ್ತು ನಿತ್ಯ ಉಪಯೋಗಿಸ್ತಕ್ಕಂಥ ಹೂವುಗಳ ಬೆಳೆ, ಅದರಿಂದ ಧಾರಾಳವಾದಂತಹ ಒಂದು ಉತ್ತಮವಾದ ವಾತಾವರಣ ಈ ವರ್ಷ ತಾವು ಕಾಣಬಹುದು. ಸಿಂಹರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತ ಗುರುಗಳೇ? ಇನ್ನೂ ಹೆಚ್ಚಿನ ತೃಪ್ತಿ ಮತ್ತು ನೆಮ್ಮದಿಗಾಗಿ, ಶ್ರೇಯಸ್ಸಿಗಾಗಿ ತಾವು ಅಶ್ವತ್ಥ ಕಟ್ಟೆಯ ಪ್ರದಕ್ಷಿಣೆ, ಅಶ್ವತ್ಥನ ಸೇವೆ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯ ಹೊತ್ತಿಗೆ ಒಂದು 18 ಪ್ರದಕ್ಷಿಣೆ ಅಶ್ವತ್ಥನಿಗೆ ಬರೋದರಿಂದ ತಮ್ಮ ಗ್ರಹಚಾರ ಪರಿಹಾರ ಆಗುತ್ತೆ, ಆರೋಗ್ಯದಲ್ಲಿ ಸ್ಥಿರತೆ ಬರುತ್ತೆ, ನೆಮ್ಮದಿ ಮತ್ತು ಯಶಸ್ಸು ತಮ್ಮದಾಗುವುದರಲ್ಲಿ ಅನುಮಾನವೇ ಇಲ್ಲ. ಕನ್ಯಾ ರಾಶಿಯವರು ಗುರುಗಳೇ ಹೇಗಿದೆ ಅವರು? ಕನ್ಯಾ ರಾಶಿಯವರದ್ದು ಹಲವಾರು ಕಷ್ಟ ನಷ್ಟಗಳನ್ನು ನೋಡಿರತಕ್ಕಂಥ, ಇಷ್ಟು ವರ್ಷಗಳು ನೋಡಿರತಕ್ಕಂಥ ತಾವು ಈ ವರ್ಷ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಬೆಳಕು ಕಾಣಿಸ್ತಾ ಇದೆ ಅಂತ ಆಶೆಯನ್ನು ಉಂಟು ಮಾಡತಕ್ಕಂಥ ಹಾಗೂ ಬೆಳಕು ನಿಜವಾಗೂ ಇರತಕ್ಕಂಥ ಒಂದು ಸಂಭವ ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ದ್ರಾಕ್ಷಿ ಬೆಳೆಗಾರರು ಮತ್ತು ಮಾವಿನ ಬೆಳೆಗಾರರು, ಹಣ್ಣಿನ ಬೆಳೆಗಾರರು, ಮುಖ್ಯವಾಗಿ ಆ ಬೆಳೆಯ ರೈತರು ದೊಡ್ಡ ಮಟ್ಟದ ಒಂದು ಕಾರ್ಖಾನೆಯ ಜೊತೆಗೆ ಸಂಬಂಧ ಪ್ರಾಪ್ತಿ, ವ್ಯಾಪಾರಗಳ ಜೊತೆಗೆ ಸಂಬಂಧ, ಆ ಸಂಬಂಧದಿಂದ ಒಂದಿಷ್ಟು ಆರ್ಥಿಕವಾಗಿ ಇಷ್ಟು ವರ್ಷ ತಾವೇನು ನಷ್ಟ ಕಷ್ಟ ಅನುಭವಿಸಿದ್ರಿ ಆ ಎಲ್ಲ ಸಾಲದಿಂದ ಮುಕ್ತರಾಗಿ, ಒಂದಿಷ್ಟು ಋಣಮುಕ್ತರಾಗಿ, ಉಳಿದಂಥ ಹಣದಲ್ಲಿ ಸ್ವಲ್ಪ ಚಿನ್ನ ಬೆಳ್ಳಿ ಆಸ್ತಿ ಖರೀದಿ ಮಾಡ್ತಕ್ಕಂಥ, ಹೊಸ ವಾಹನವನ್ನು ಖರೀದಿ ಮಾಡಿ ಸಮಾಜದ ತಮ್ಮ ಸರಿಕರ ಎದರ ಒಂದು ಮಾನ್ಯತೆ ಗೌರವವನ್ನು ಗಳಿಸಿ ತೃಪ್ತಿಕರವಾದ ನೆಮ್ಮದಿಯಾದ ಜೀವನವನ್ನು ನೋಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಏನು ದೊಡ್ಡ ಮಟ್ಟದ ತೊಂದರೆ ಇರುತ್ತೆ ಆ ತೊಂದರೆಗಳ ಪರಿಹಾರ ಆಗುತ್ತೆ. ತಂದೆ ತಾಯಿಗಳನ್ನು ದೂರದ ಊರುಗಳಿಗೆ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಮಡದಿ ಜೊತೆಗೆ ಹೊರದೇಶದ ಪ್ರಯಾಣ, ಜೊತೆಗೆ ಹೊರದೇಶದಲ್ಲಿ ಒಂದು ಗೌರವ ಸ್ಥಾನಮಾನ ಇಷ್ಟು ಸಿಗುತ್ತೆ. ಊರಿನ ಸಣ್ಣ ಪುಟ್ಟ ರಾಜಕೀಯದಲ್ಲಿ ತಮಗೆ ಮಾನ್ಯತೆ ಗೌರವ ಪ್ರಾಪ್ತಿಯಾಗಿ ಅಲ್ಲಿ ಒಂದಿಷ್ಟು ತಮ್ಮ ಮಾತಿಗೆ ಗೌರವ ಸಿಕ್ಕಿ ತಾವೊಬ್ಬ ಉತ್ತಮವಾದಂತಹ ನಾಯಕ ಅನಿಸ್ಕೊಳ್ಳೋದರಲ್ಲಿ ಅನುಮಾನ ಇಲ್ಲ ಈ ವರ್ಷ ಕನ್ಯಾ ರಾಶಿಯವರು. ಇದರ ಜೊತೆಗೆ ಹಣ್ಣಿನ ಬೆಳೆಯಲ್ಲೂ ಕೂಡ ಮುಖ್ಯವಾಗಿ ದ್ರಾಕ್ಷಿ ಮಾವಿನ ಜೊತೆಗೆ ಅವರು ಅನಿರೀಕ್ಷಿತವಾದಂತಹ ಒಂದು ಹೊಸ ಆವಿಷ್ಕಾರ, ಆ ಆವಿಷ್ಕಾರದಲ್ಲಿ ಅವರಿಗೆ ಯಶಸ್ಸು, ಆವಿಷ್ಕಾರ ಕೃಷಿಯಲ್ಲಿ ಆ ಆವಿಷ್ಕಾರದಲ್ಲಿ ಯಶಸ್ಸು, ಜೊತೆಗೆ ತಮ್ಮ ಬೆಳೆಗೆ ಮುಂಗಡ ಹಣ ಕೊಟ್ಟು ಖರೀದಿ ಮಾಡತಕ್ಕಂಥ ಸಂಸ್ಥೆ, ವ್ಯಾಪಾರಿಗಳ ಸಂಸ್ಥೆ ಜೊತೆಗೆ ಮುಂಗಡ ಒಪ್ಪಂದ, ಈ ಎಲ್ಲದೂ ಕೂಡ ತಮಗೆ ಒಂದು ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿ ಅಂಥ ದೊಡ್ಡ ತೊಂದರೆ ಏನೂ ಇರೋದಿಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಪರಿಹಾರ ಏನಂತ? ಇನ್ನೂ ಹೆಚ್ಚಿನ ತೃಪ್ತಿಗಾಗಿ, ನೆಮ್ಮದಿಗಾಗಿ ತಾವು ನಂಜುಂಡೇಶ್ವರನ ನಂಜುಂಡಗುಡಿನ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಮತ್ತು ಅಲ್ಲಿ ಬಿಲ್ವಪತ್ರಾರ್ಚನೆ ಮಾಡಿಸೋದ್ರಿಂದ ತೃಪ್ತಿ ಮತ್ತು ನೆಮ್ಮದಿ ತಮ್ಮದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ 2026ರಲ್ಲಿ ಯಾವ ರೀತಿ ಇದೆ ಅಂತ ವಿಷಯ? 2026ರಲ್ಲಿ ತುಲಾ ರಾಶಿಯವರು ಒಂದು ರೀತಿಯಲ್ಲಿ ಆಗಾಗ ಮಾನಸಿಕ ಉದ್ವೇಗಕ್ಕೆ ಒಳಗಾಳ್ತಕ್ಕಂಥ ಪ್ರಸಂಗ ಬರುತ್ತೆ. ಆದಾಗ್ಯೂ ಕೂಡ ಓವರಾಲ್ ಅವರದ್ದು ಜೀವನ ಅತ್ಯಂತ ಉತ್ತಮವಾದಂಥದ್ದೇ ಆಗಿದೆ ಅಂದರೆ ತಪ್ಪಾಗಲಾರ್ದು. ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಜಡ್ಜ್ಗಳು, ಲಾಯರ್ಗಳು ಮತ್ತು ಕೋರ್ಟಿನ ನೌಕರ ವರ್ಗಕ್ಕೆ, ಅದರ ಜೊತೆಗೆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಅದೇ ರೀತಿಯಲ್ಲಿ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು PWD ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ಸ್ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರ್ಸು, ಅಲ್ಲಿರ್ತಕ್ಕಂಥ ನೌಕರ ವರ್ಗಕ್ಕೆ ಹೇರಳವಾದಂತಹ ತೃಪ್ತಿ, ನೆಮ್ಮದಿ, ಸಂತೋಷವನ್ನು ಏಕಕಾಲಕ್ಕೆ ತರ್ತಕ್ಕಂತಹ ವರ್ಷ ಇದಾಗಿರುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಂತೂ ಅನಿರೀಕ್ಷಿತವಾಗಿ ಕೆಲವರಿಗೆ ನ್ಯಾಯಾಧೀಶ ಸ್ಥಾನಮಾನ ಸಿಗ್ತಕ್ಕಂಥದ್ದು, ನ್ಯಾಯಾಧೀಶರಾಗಿ ಇರ್ತಕ್ಕಂಥವರಿಗೆ ಅವರಿಗೆ ಪದೋನ್ನತಿ, ಪ್ರಮೋಷನ್ನು ಮತ್ತು ಅವರಿಗೆ ಇಚ್ಛೆ ಪಟ್ಟಂತಹ ಒಂದು ಗೌರವಪೂರ್ಣವಾದಂತಹ ಸ್ಥಾನಮಾನ, ಜೊತೆಗೆ ವರ್ಗಾವಣೆಯಲ್ಲಿ ಅವರಿಗೆ ಅನುಕೂಲವಾಗುವಂತಹ ಒಂದು ಪ್ರಕ್ರಿಯೆ ಈ ವರ್ಷ ಅವರು ಕಾಣಬಹುದು. ಅದೇ ರೀತಿ ಲಾಯರ್ಗಳಿಗೆ ತಾವು ಹಲವಾರು ವರ್ಷಗಳಿಂದ ಇದ್ದಂಥ ಕೇಸ್ಗಳಲ್ಲಿ ಜಯ ಸಿಕ್ಕಿ, ನೆಮ್ಮದಿ ಸಿಕ್ಕಿ,
ಒಂದಿಷ್ಟು ಹಣಕಾಸು, ಒಂದಿಷ್ಟು ಗೌರವ, ಒಂದಿಷ್ಟು ಜನಗಳ ಆತ್ಮೀಯವಾದಂಥ ಒಂದು ಅನುಬಂಧ, ಇದಿಷ್ಟನ್ನು ಕೂಡ ಈ ವರ್ಷ ಕಾಣಬಹುದು. ಜೊತೆಗೆ ಎಣ್ಣೆ ಕಾಳುಗಳನ್ನು ಬೆಳೀತಕ್ಕಂಥ ರೈತರಿಗೆ, ಅದರಲ್ಲೂ ಮುಖ್ಯವಾಗಿ ಭೂಮಿ ಒಳಗೆ ಬೆಳೀತಕ್ಕಂತಹ ಎಣ್ಣೆ ಕಾಳುಗಳು ಅಂತಂದರೆ ಕಡಲೆಕಾಯಿ ಬೀಜ, ನೆನಗಡಲೆ ಇತ್ಯಾದಿಯನ್ನು ಬೆಳೀತಕ್ಕಂಥ ರೈತರು ತೃಪ್ತಿಕರವಾದ ನೆಮ್ಮದಿಯ ಜೀವನವನ್ನು ಕಾಣ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಇದ್ದಂತಹ ಕಾಳಜಿ ದೂರವಾಗಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಳವಾಗಿರೋದರಿಂದ ಮತ್ತು ಸೂಕ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಎಲ್ಲ ರೀತಿಯ ವಾತಾವರಣವೂ ಅನುಕೂಲಕರವಾಗಿದ್ದು ಮದುವೆಯಾಗಿ ತೃಪ್ತಿ ಮತ್ತು ನೆಮ್ಮದಿಯ ಜೀವನವನ್ನು, ಸಂಸಾರ ಜೀವನವನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ಏನು ಪರಿಹಾರ ಸೂಚಿಸ್ತೀರಿ? ಇನ್ನೂ ಹೆಚ್ಚಿನ ನೆಮ್ಮದಿಗಾಗಿ ಮಹಾಲಕ್ಷ್ಮಿಯ ಆರಾಧನೆ, ಜೊತೆಗೆ ಮಹಾಲಕ್ಷ್ಮಿಗೆ ಬಳೆ ಸಮರ್ಪಣೆ ಮಾಡಿ ಪ್ರತಿ ಶುಕ್ರವಾರ ಲಕ್ಷ್ಮಿಗೆ ಒಂದು ಅರ್ಚನೆ ಮಾಡಿಸೋದ್ರಿಂದ ಇನ್ನಷ್ಟು ತೃಪ್ತಿ, ನೆಮ್ಮದಿ, ಬಾಳು ತಮ್ಮದಾಗತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಹೇಗಿದೆ ಅಂತ? ವೃಶ್ಚಿಕ ರಾಶಿಯವರದ್ದು ಮಿಶ್ರ ಫಲ. ಕೆಲವು ಸಂದರ್ಭಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ರಾಜಕೀಯ ನಾಯಕರು ಸಮಸ್ಯೆ, ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ತಾ ಇರ್ತಾರೆ. ಆದರೆ ಆ ವಿವಾದ, ಸಮಸ್ಯೆ ಅವರಿಗೊಂದು ವರದಾನವಾಗಿ ಉತ್ತರಾರ್ಧದಲ್ಲಿ, ಅಂದರೆ ವರ್ಷದ ಮಧ್ಯಭಾಗದ ನಂತರದಲ್ಲಿ ಆ ವಿವಾದ ಮತ್ತು ಸಮಸ್ಯೆಗಳೇ ಅವರಿಗೊಂದು ಬಲವಾಗಿ ಪರಿಣಮಿಸಿ ಅವರಿಗೊಂದು ಸ್ಥಾನಮಾನ ಪ್ರಾಪ್ತಿ, ಅವರಿಗೊಂದು ಮಾನ್ಯತೆ, ಗೌರವ ಮತ್ತು ಅವರು ಹೋದಲ್ಲೆಲ್ಲ ಜಯ, ಹೋದಲ್ಲೆಲ್ಲ ಒಂದಿಷ್ಟು ದೊಡ್ಡ ಮಟ್ಟದ ಜನಗಳ ಒಂದು ಬೆಂಬಲ, ಘೋಷಣೆ ಕಾಣ್ಬೋದು. ಅದರ ಜೊತೆಗೆ ರಾಜಕೀಯ ನಾಯಕರಿಗೆ, ರಾಜಕೀಯದಲ್ಲಿರತಕ್ಕಂಥವರಿಗೆ ಕುರ್ಚಿಯ ಬಗ್ಗೆ ಇದ್ದಂಥ ಕಾಳಜಿ ದೂರವಾಗಿ ಸ್ಥಿರವಾದಂಥ ಒಂದು ತೃಪ್ತಿಕರವಾದ ಸ್ಥಾನಮಾನ ಪ್ರಾಪ್ತಿಯಾಗ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ಭೂಮಿಯ ಒಳಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮೈನಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಮೈನಿಂಗ್ ಲೇಬರ್ಸು, ಮೈನಿಂಗ್ ಸಂಬಂಧಪಟ್ಟಂಥ ಎಲ್ಲ ಥರದ ಆ್ಯಕ್ಟಿವಿಟೀಸನ್ನು ನೋಡ್ತಕ್ಕಂಥವರಿಗೆ ಹೆಚ್ಚಿನ ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ರೈತರಿಗೆ, ಅದರಲ್ಲೂ ಕೂಡ ಕೊಬ್ಬರಿ ಬೆಳೆಗಾರರು, ತೆಂಗಿನಕಾಯಿ ಬೆಳೆಗಾರರು, ಎಳ್ನೀರು ಬೆಳೆಗಾರರು ಮತ್ತು ಭೂಮಿಯಿಂದ ಸುಮಾರು ಎತ್ತರದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥವ್ರು, ಅಂದರೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಇತ್ಯಾದಿ ಭೂಮಿಯಿಂದ ಒಂದು 10-20 ಅಡಿ ಮೇಲ್ಪಟ್ಟು ಬೆಳೀತಕ್ಕಂಥ ಬೆಳೆಗಾರರಿಗೆ, ಅಡಕೆ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಈ ಎಲ್ಲ ಬೆಳೆಗಾರರು ಹೇರಳವಾಗಿ ಧನವನ್ನು ಸಂಪಾದನೆ ಮಾಡಿಕೊಂಡು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಕುಟುಂಬದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ, ಅಣ್ಣ ತಮ್ಮಂದಿರಲ್ಲಿದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಮತ್ತು ತೃಪ್ತಿಯ ಜೀವನಕ್ಕೆ ಒಂದು ಭದ್ರ ಬುನಾದಿ ಇದಾಗೋದ್ರಲ್ಲಿ ಸಂಶಯ ಇಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಹೇರಳವಾಗಿ ನಡೆಯುತ್ತೆ. ಹೆಣ್ಣು ಮಗಳ ಮದುವೆ ಮಾಡಬೇಕು ಅಂತ ಇದ್ದಂಥವರಿಗೆ ಸೂಕ್ತವಾದಂಥ ವರ ಪ್ರಾಪ್ತಿಯಾಗುತ್ತೆ. ಮತ್ತು ಹೊರದೇಶದ ಕನಸನ್ನು ಇಟ್ಟುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ಅಥವಾ ನೌಕರ ವರ್ಗ ಹೊರದೇಶಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ತಮ್ಮ ಮೇಲೆ ಇದ್ದಂಥ ಆಪಾದನೆಗಳೆಲ್ಲ ಈ ವರ್ಷದಲ್ಲಿ ದೂರವಾಗಿ ನೆಮ್ಮದಿ ಮತ್ತು ತೃಪ್ತಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನು ಪರಿಹಾರ ಅಂತ? ಇನ್ನಷ್ಟು ತೃಪ್ತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ತಾವು ದುರ್ಗಾದೇವಿಯ ಆರಾಧನೆ ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಅಂತಕ್ಕಂಥ ಒಂದು ಮಂತ್ರದಿಂದ ಅನುಗ್ರಹವನ್ನು ಪಡೆದರೆ ತಮಗೆ ಹೆಚ್ಚಿನ ತೃಪ್ತಿ, ನೆಮ್ಮದಿ ತಮ್ಮದಾಗೋದ್ರಲ್ಲಿ ಸಂಶಯವಿಲ್ಲ. ಧನಸ್ಸು ರಾಶಿಯವರಿಗೆ ಹೇಗಿದೆ ಗುರುಗಳೇ 2026? ಧನುರಾಶಿಯವರಿಗೆ ರಾಶ್ಯಾಧಿಪತಿಯಂಥ ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿ. ಹಾಗಾಗಿ ಅವರಿಗೆ ಶುಭ ಫಲಗಳೇ ಅಧಿಕ. 80 ಭಾಗ ಶುಭ ಫಲ, 20 ಭಾಗ ಅಶುಭ ಫಲ ಅಂತ ಹೇಳ್ಬೋದು. ಆ ಅಶುಭ ಫಲದಲ್ಲಿ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಕಿರಿಕಿರಿಗಳು, ರಾಂಗ್ ಡಯಾಗ್ನೈಸು, ರಾಂಗ್ ಟ್ರೀಟ್ಮೆಂಟು, ಅದು ದೊಡ್ಡ ಮಟ್ಟಕ್ಕೆ ಅವರಿಗೆ ಒಂದಿಷ್ಟು ಆನ್ಸೈಟಿ, ಉದ್ವಿಗ್ನತೆ ಕೊಡುತ್ತೆ. ಅದರ ಹೊರತಾಗಿ ಬೇರೆ ಎಲ್ಲ ಶುಭಫಲಗಳೇ ತುಂಬಿಕೊಂಡಿರುತ್ತೆ ಅವರಿಗೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥದ್ದು ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ಅವ್ರ ಪ್ರಯತ್ನ ಎಲ್ಲದಕ್ಕೂ ಕೂಡ ವಿಶೇಷವಾದ ಫಲ ಸಿಗುತ್ತೆ. ತಮಗಾಗಿ, ತಮ್ಮವರಿಗಾಗಿ, ತಮ್ಮ ಸುತ್ತಮುತ್ತಲಿನವರಿಗಾಗಿ, ತಮ್ಮ ಊರಿಗಾಗಿ, ತಮ್ಮ ಸಮುದಾಯಕ್ಕಾಗಿ ಏನೇನು ಪ್ರಯತ್ನ ಪಡ್ತಾರೋ ಆ ಎಲ್ಲ ಪ್ರಯತ್ನದಲ್ಲೂ ಅವರಿಗೆ ಯಶಸ್ಸು.
ಬಹಳ ವರ್ಷ ಸ್ಥಿರವಾಗಿ ಉಳಿತಕ್ಕಂಥ ಒಂದು ಮಹತ್ತರವಾದ ಕಾರ್ಯ ಅವರ ಕೈಯಿಂದ ಈ ವರ್ಷ ಆಗುತ್ತೆ. ಮತ್ತು ಮಕ್ಕಳ ಬಗ್ಗೆ ಬಹಳ ತೃಪ್ತಿ ಪಡುವಂತಹ ವರ್ಷ ಇದಾಗಿರುತ್ತೆ. ಮಕ್ಕಳಿಲ್ಲದೆ ಇರತಕ್ಕಂತಹ ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಮಕ್ಕಳಿರ್ತಕ್ಕಂಥ ಪ್ರಬುದ್ಧಮಾನಕ್ಕೆ ಬಂದಂಥ ಮಕ್ಕಳುಗಳಿಗೆ ದೊಡ್ಡ ದೊಡ್ಡ ಹುದ್ದೆ ಅಥವಾ ದೊಡ್ಡದಾದ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಪ್ರಯಾಣ, ಅದರಿಂದ ಅವರ ಕುಟುಂಬದ ಕೀರ್ತಿ ಪತಾಕೆ ಮೇಲೇರೋದು ಮತ್ತು ಎಲ್ಲ ರೀತಿಯವರ ಆಸೆಗಳು ಕಾಮನೆಗಳು ಪೂರೈಸ್ತಕ್ಕಂಥದ್ದು, ಜೀವನ ಸಂಗಾತಿ ಜೊತೆಗೆ ತೃಪ್ತರಾಗಿ ನೆಮ್ಮದಿಯಾಗಿ ಬಾಳ್ತಕ್ಕಂಥ ವರ್ಷ, ಜೊತೆಗೆ ತಂದೆ ತಾಯಿಗಳ ಸೇವೆ ಮಾಡಿ ತಂದೆ ತಾಯಿಗಳ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಕೃಷಿಕ ವರ್ಗಕ್ಕೆ, ಅದರಲ್ಲೂ ಕೂಡ ಅಡಕೆ ಬೆಳೆಗಾರರು ಹೇರಳವಾದ ಧನವನ್ನು ನೋಡ್ತಕ್ಕಂಥ, ಬೆಳೆ ಸ್ವಲ್ಪ ಕಡಿಮೆ ಇದ್ದಾಗ್ಯೂ ಕೂಡ ಒಳ್ಳೆ ಬೆಲೆ ಬಂದು ಆ ಒಂದು ಬೆಳೆ ಕಡಿಮೆ ಇದೆ ಅಂತಕ್ಕಂಥದ್ದರ ಯೋಚನೆಯನ್ನು ಬದಿಗಿಟ್ಟು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣಬಹುದಾದಂಥ ವರ್ಷ ಇದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಸಮಸ್ಯೆಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ, ಇನ್ನಷ್ಟು ಶ್ರೇಯಸ್ಸಿಗಾಗಿ ಮೈಸೂರಿನ ಚಾಮುಂಡಿ ದೇವಿಯ ದರ್ಶನ, ಅದೇ ರೀತಿಯಲ್ಲೇ ಚಾಮುಂಡಿ ದೇವಿಗೆ ಕುಂಕುಮಾರ್ಚನೆ ಮತ್ತು ವಸ್ತ್ರ ಸಮರ್ಪಣೆ ಅಂದರೆ ಸೀರೆಯನ್ನು ಭಾಗ್ಯನ ಕೊಟ್ಟು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಮಕರ ರಾಶಿಯ ಫಲಾಫಲ ಗುರುಗಳು. ಮಕರ ರಾಶಿಯವರು ಫಲವೇನೋ ಚೆನ್ನಾಗೇ ಇದೆ, ಆದರೆ ಮಾನಸಿಕ ಸ್ಥಿತಿಯಲ್ಲಿ ಒಂದಿಷ್ಟು ಏರುಪೇರುಗಳನ್ನು ಅವರು ಸದಾ ಕಾಣ್ತಾ ಇರ್ತಾರೆ. ಆ ಮಾನಸಿಕವಾದ ಸ್ಥಿಮಿತಕ್ಕೆ ಬರೋದಕ್ಕೆ ಅವರು ಹೋರಾಟ ಮಾಡಬೇಕಾಗತ್ತೆ. ಮಕರ ರಾಶಿಯ ರೈತರಿಗೆ, ಅದರಲ್ಲೂ ಮುಖ್ಯವಾಗಿ ಈ ಭೂಮಿ ಒಳಗಡೆ ಬೆಳೀತಕ್ಕಂತಹ ಬೆಳೆ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಇತ್ಯಾದಿಯನ್ನು ಬೆಳೀತಕ್ಕಂಥ ರೈತರು ವಿಶೇಷವಾದ ತೃಪ್ತಿ ಮತ್ತು ನೆಮ್ಮದಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಮತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂತಹ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿಗೆ, ಅಂದರೆ ಪ್ರೈವೇಟ್ ಸೆಕ್ಟರ್ ಅಂತಂದರೆ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದೇ ರೀತಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟು, ಡೆಲಿವರಿ ಡಿಪಾರ್ಟ್ಮೆಂಟ್ ಅಂದರೆ ಕೊರಿಯರ್ ಬಾಯ್ಸು, ಕೊರಿಯರು ಮತ್ತು ಕಾರ್ಗೋ ಕಂಪನಿ, ಟ್ರಾನ್ಸ್ಪೋರ್ಟ್ ಕಂಪನಿ, ಬಸ್ಸು, ಲಾರಿ ಇತ್ಯಾದಿಗಳ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನು ಉದ್ದಿಮೆಯಾಗಿ ನಡೆಸ್ತಾ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಒಂದಿಷ್ಟು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣಬಹುದಾದಂಥ ವರ್ಷ ಇದಾಗಿರುತ್ತೆ. ಹೊಸ ವಾಹನ ಖರೀದಿಗೆ ಹೇರಳವಾದಂಥ ಅವಕಾಶ, ಹಣ ಪ್ರಾಪ್ತಿ, ಖರೀದಿಸಿದ ವಾಹನದಲ್ಲಿ ದೂರದ ಪ್ರಯಾಣ, ತಮ್ಮ ಪರಿವಾರದಲ್ಲಿ ಒಂದು ಮಾನ್ಯತೆ ಗೌರವ ವಿಶೇಷವಾಗಿ ಪಡಿತಕ್ಕಂಥ ವರ್ಷ ಇದಾಗಿರುತ್ತೆ. ದಾಂಪತ್ಯದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ದಂಪತಿಗಳಲ್ಲಿ ಒಂದು ಅನ್ಯೋನ್ಯತೆ, ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಸೂಕ್ತ ವಯಸ್ಸಿನ ಮಕ್ಕಳಿರ್ತಕ್ಕಂಥಗಳಿಗೆ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ, ಅದೇ ರೀತಿಯಲ್ಲಿ ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಮಕರ ರಾಶಿಯವರಿಗೆ ಏನು ಪರಿಹಾರ ಗುರುಗಳೇ? ಪೂರ್ಣ ದೇವತಾ ಅನುಗ್ರಹಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ಅದರ ಜೊತೆಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಒಂದು ನಿರಂತರ ಆರಾಧನೆ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನು ಮಾಡೋದರಿಂದ ಅವರ ಎಲ್ಲ ರೀತಿಯ ಆಸೆಗಳು ಪೂರೈಸುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನುಳಿದಂತಹ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಈ ಮಕರ ಕುಂಭದಲ್ಲಿ ಒಂದು ವ್ಯತ್ಯಾಸವೇನಪ್ಪ ಅಂದರೆ, ರಾಶ್ಯಾಧಿಪತಿ ಶನಿ ಒಬ್ಬನೇ ಆಗಿದ್ದರೂ ಕೂಡ ಗುರುವಿನ ತೀಕ್ಷ್ಣತೆ ಕೆಲವಷ್ಟು ಸಂದರ್ಭದಲ್ಲಿ ಒಂದೊಂದು ರಾಶಿ ಒಂದೊಂದು ಥರ ಇರುತ್ತೆ. ಈ ಕುಂಭರಾಶಿಯ ಜನಗಳಿಗೆ ಈ ವರ್ಷ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಿಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರತಕ್ಕಂಥ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕಸ್ಟಮ್ಸ್ ಡಿಪಾರ್ಟ್ಮೆಂಟು, GST ಡಿಪಾರ್ಟ್ಮೆಂಟು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಸರ್ಕಾರಕ್ಕೆ ಆದಾಯವನ್ನು ತರೋದಕ್ಕೆ ಶ್ರಮ ಪಡ್ತಕ್ಕಂಥ ಎಲ್ಲ ನೌಕರ ವರ್ಗಕ್ಕೂ ಕೂಡ ವಿಶೇಷವಾದಂತಹ ಪ್ರೋತ್ಸಾಹ, ಗೌರವ, ತಮ್ಮ ಸಾಧನೆಯನ್ನು ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿಸಿ ತಮಗೆ ವಿಶೇಷವಾದ ಮಾನ್ಯತೆ, ಸ್ಥಾನಮಾನವನ್ನು ಪಡಿತಕ್ಕಂಥ ವರ್ಷ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಜೊತೆಗೆ ರೈತರಲ್ಲಿ ಯಾರಪ್ಪ ಅಂತಂದರೆ ನೀರಾವರಿ, ಭತ್ತದ ಬೆಳೆಗಾರರಾಗ್ಬೋದು, ರಾಗಿ, ಗೋಧಿ, ಜೋಳ ಇತ್ಯಾದಿ ಆಹಾರದ ಬೆಳೆಯನ್ನು ಬೆಳೀತಕ್ಕಂಥವ್ರು, ಜೊತೆಗೆ
ಈ ಮದ್ಯಪಾನಕ್ಕೆ ಸಂಬಂಧಪಟ್ಟಂಥ ಕಾರ್ಖಾನೆಗಳಲ್ಲಿ, ಅಂದರೆ ಮದ್ಯ ತಯಾರಾದಂಥ ಕಾರ್ಖಾನೆಗಳು ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟು, ನಾನ್ ವೆಜಿಟೇರಿಯನ್ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರು, ಮದ್ಯದ ಕಾರ್ಖಾನೆಯ ಓನರು, ಮದ್ಯದ ಅಂಗಡಿ ಓನರು, ಇವರುಗಳೆಲ್ಲರಿಗೂ ಕೂಡ ಹೇರಳವಾದ ಧನಲಾಭ, ತೃಪ್ತಿ, ನೆಮ್ಮದಿ ತುಂಬಿರ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇನ್ನು ಮಾಂಸದ ರಫ್ತು, ಮಾಂಸದ ಅಂಗಡಿಯಲ್ಲಿ ಕೆಲಸ, ಮಾಂಸದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಚರ್ಮದ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಈ ಕಾರ್ಖಾನೆಗಳು, ಮದ್ದುಗುಂಡುಗಳನ್ನು, ಆಯುಧಗಳನ್ನು ತಯಾರು ಮಾಡ್ತಕ್ಕಂಥ ಸರ್ಕಾರಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ತೃಪ್ತಿ ಮತ್ತು ನೆಮ್ಮದಿ ಜೀವನ ಕಂಡು ರೈತರಿಗೆ ಹೊಸ ಒಂದಿಷ್ಟು ಆದಾಯದಿಂದ ಒಂದಿಷ್ಟು ಹೊಸ ಜಮೀನು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥ, ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ, ಅದರಿಂದ ಒಂದಿಷ್ಟು ಸ್ಥಾನಮಾನ, ಗೌರವ ಪ್ರಾಪ್ತಿ. ಆರೋಗ್ಯದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ತೃಪ್ತಿ ಮತ್ತು ನೆಮ್ಮದಿ ಜೀವನ ತಮ್ಮದಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಏನು ಪರಿಹಾರ ಸೂಚಿಸ್ತೀರಿ? ಇನ್ನೂ ಹೆಚ್ಚಿನ ಒಂದು ತೃಪ್ತಿಗಾಗಿ, ನೆಮ್ಮದಿಗಾಗಿ ತಾವು ಕೂಡ ಶೃಂಗೇರಿ ಶಾರದಾಂಬೆಯ ದರ್ಶನ ಮತ್ತು ಅಲ್ಲಿ ಯತಿಗಳ ದರ್ಶನ, ಅಂದರೆ ಅಲ್ಲಿರ್ತಕ್ಕಂತಹ ಸನ್ಯಾಸಿಗಳು, ಗುರುಗಳ ದರ್ಶನ, ಆ ದರ್ಶನದ ಭಾಗ್ಯದಿಂದ ತಮ್ಮ ಗ್ರಹಚಾರಗಳಿಂದೆಲ್ಲ ಮುಕ್ತರಾಗಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಪಡೀತಕ್ಕಂಥ ವರ್ಷ ಇದಾಗಿರುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಇನ್ನು ಕೊನೆಯ ರಾಶಿ ಮೀನರಾಶಿ. ಈ ಎಲ್ಲ ರಾಶಿಗೆ ಹೋಲಿಸಿದರೆ ಕಳೆದ ಉಳಿದ 11 ರಾಶಿಗಳಿಗಿಂತಲೂ ಕೂಡ ಮೀನರಾಶಿ ಬಹಳ ಭಿನ್ನವಾದಂಥದ್ದು. ರಾಷ್ಟ್ರಾಧಿಪತಿ ಗುರು ಕೇಂದ್ರದಲ್ಲಿ ರಾಜ್ಯಭಾರವನ್ನು ಮಾಡಿ ಈ ಮೀನರಾಶಿಯ ರಾಜಕೀಯ ನಾಯಕರು ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಸ್ಥಾನಮಾನ, ಗೌರವ ಮತ್ತು ತಾವು ಯೋಚನೆ ಮಾಡದೇ ಇರತಕ್ಕಂಥ ಸ್ಥಾನಕ್ಕೆ ತಮಗೆ ಒಂದು ಆದ್ಯತೆ ಮೇಲೆ ತಮ್ಮನ್ನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು, ಮತ್ತು ಬಹಳ ದಿವಸಗಳಿಂದ ಸರ್ಕಾರಿ ನೌಕರಿಗಾಗಿ ಹೋರಾಡ್ತಾ ಇದ್ದಂಥ ಯುವಕ ಯುವತಿಯರಿಗೆ ಸರ್ಕಾರಿ ನೌಕರಿ ಪ್ರಾಪ್ತಿ, ಅದೇ ರೀತಿಯಲ್ಲೇ ಸರ್ಕಾರಿ ನೌಕರರಿಗೆ ಬಹಳ ದಿವಸಗಳಿಂದ ನಿರೀಕ್ಷಣೆ ಮಾಡ್ತಾ ಇದ್ದಂತಹ ಪ್ರಮೋಷನ್ನು, ತಮಗೆ ಬೇಕಾದಂಥ ಸ್ಥಾನಕ್ಕೆ ವರ್ಗಾವಣೆ, ಮತ್ತು ಬಹಳಷ್ಟು ಜನ ಈ ಮೀನರಾಶಿಯವರಿಗೆ ಈ ವರ್ಷ ಈ KAS ಇಂದ IAS ಪ್ರಮೋಷನ್ ಆಗ್ತಕ್ಕಂಥದ್ದು, ಅಥವಾ ಈ ಬೇರೆ ಸಣ್ಣ ಪುಟ್ಟ ಹುದ್ದೆಗಳಿದ್ದಂಥ ಆಫೀಸರು, ಅಧಿಕಾರಿಗಳಿಗೆ ಒಂದು ಅಥಾರಿಟೇಟಿವ್ ಪೊಸಿಷನ್ನು, ಮತ್ತು ನಿವೃತ್ತಿ ವಯಸ್ಸಿನಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಂದರೆ ಸಂವಿಧಾನದ ಹುದ್ದೆ ಪ್ರಾಪ್ತಿ. ಇದಿಷ್ಟು ಕೂಡ ಸರ್ಕಾರಿ ನೌಕರದ್ದಾದರೆ, ರೈತರಿಗೆ, ಆ ರೈತರಲ್ಲೂ ಕೂಡ ವಿಶೇಷವಾಗಿ ಸುಗಂಧ ಪುಷ್ಪವನ್ನು ಬೆಳೀತಕ್ಕಂಥವರಿಗೆ, ಅಂದರೆ ಮಲ್ಲಿಗೆ, ಸಂಪಿಗೆ ಇತ್ಯಾದಿ ಬೆಳೀತಕ್ಕಂಥವರಿಗೆ, ಜೊತೆಗೆ ಕೆಲವಷ್ಟು ಔಷಧ ಉಪಯುಕ್ತವಾದಂತಹ ಬೆಳೆ ಬೆಳೀತಕ್ಕಂಥವರು, ಅವರಿಗೆ ಹೇರಳವಾದಂಥ ಧನಲಾಭ, ಮುಂಗಡ ಖರೀದಿಯ ಒಂದು ಅವಕಾಶ. ಮುಂಗಡ ಖರೀದಿ ಎಂದರೆ ಅವರ ಬೆಳೆ ಬರೋದಕ್ಕೂ ಮುಂಚೆನೇ ಒಂದು ಎಸ್ಟಿಮೇಷನ್ ಮಾಡಿ, ಇಷ್ಟು ದುಡ್ಡಿಗೆ ನಾವು ಕೊಡ್ತೀವಿ, ನಿನ್ನ ಬೆಳೆ ನನಗೆ ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು. ಜವಳಿ ವ್ಯಾಪಾರಸ್ಥರು, ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರು, ಚಿನ್ನ ಬೆಳ್ಳಿಯ ಕೆಲಸಗಾರರು, ಅಕ್ಕಸಾಲಿಗರು, ಮತ್ತು ಚಿನ್ನದ ಅಂಗಡಿ ನಡೆಸ್ತಾ ಇರ್ತಕ್ಕಂಥವರು, ರೇಷ್ಮೆ ಜವಳಿಯನ್ನು ವ್ಯಾಪಾರ ಮಾಡ್ತಕ್ಕಂಥವರು, ಮತ್ತು ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಫುಡ್ ಕಾರ್ಟ್, ಜೊತೆಗೆ ವೆಜಿಟೇಬಲ್ ಕಾರ್ಟ್, ತರಕಾರಿ ಗಾಡಿ, ತಿಂಡಿಯನ್ನು ಗಾಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು, ಜೊತೆಗೆ ಸಣ್ಣ ವ್ಯಾಪಾರಿಗಳಾದಂತಹ ಅಂಗಡಿ, ರಸ್ತೆ ಬದಿನಲ್ಲಿ ಬೀಡ ಅಂಗಡಿ ಹಾಕ್ಕೊಂಡಿರ್ತಕ್ಕಂಥವ್ರು, ಅಥವಾ ರಸ್ತೆ ಬದಿಯಲ್ಲಿ ಕೂತು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಹಣ ಸಂಪಾದನೆಗೆ ಅವಕಾಶವಾಗಿ ಒಂದು ಸ್ಥಿರತೆ, ಜೀವನದಲ್ಲಿ ಸ್ಥಿರತೆ ಮತ್ತು ಸ್ಥಾನಮಾನ, ಒಂದು ಗೌರವ ಪ್ರಾಪ್ತವಾಗಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿದ್ದರೆ, ಈ ರೈತರಲ್ಲಿ ವಿಶೇಷವಾದಂಥ ಹುಮ್ಮಸ್ಸು, ಮತ್ತು ನಾನು ಮಾತ್ರ ಅಲ್ಲ, ನನ್ನ ಮುಂದಿನವರು ಕೂಡ ಈ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ಅವರಿಗೆ. ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ವಿಶೇಷವಾದ ಪ್ರೋತ್ಸಾಹ, ಈ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೋ GSTನಲ್ಲೋ ಇದ್ದಂಥ ಡಿಸ್ಪ್ಯೂಟ್ಗಳೆಲ್ಲ ಪರಿಹಾರ ಆಗಿ ಏಕಕಾಲಕ್ಕೆ ನೆಮ್ಮದಿ, ತೃಪ್ತಿ ಬರ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇದರ ಜೊತೆಗೆ ದೂರದ ಊರಿನ ಪ್ರಯಾಣ, ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಕಳಿಸ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಯಶಸ್ಸು, ಮತ್ತು ತಮಗೂ
ಒಂದಿಷ್ಟು ವಿದೇಶ ಪ್ರಯಾಣದ ಒಂದು ಆಸೆ ಏನಿತ್ತು ಅದು ಕೂಡ ಪೂರೈಸ್ತಕ್ಕಂಥ ಇದಾಗಿರುತ್ತೆ. ಸೂಕ್ತ ವಯಸ್ಸಿನ ಒಂದು ಹೆಣ್ಣುಮಕ್ಕಳಿರ್ತಕ್ಕಂಥ ತಂತಾಯಿಗಳು ಈ ವರ್ಷ ಕನ್ಯಾದಾನ ಮಾಡಿ ತೃಪ್ತರಾಗ್ತಕ್ಕಂಥ ಒಂದು ಸದವಕಾಶ, ಆರೋಗ್ಯ, ನೆಮ್ಮದಿ, ತೃಪ್ತಿ ಅಷ್ಟು ಕೂಡ ಕಾಣಬಹುದಂಥ ವರ್ಷ ಇದಾಗಿರುತ್ತೆ. ಮೀನರಾಶಿಯವರ ಪರಿಹಾರ ಈಶ್ವರನ ಆರಾಧನೆ, ಈಶ್ವರ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗ್ತಕ್ಕಂಥದ್ದು ಮತ್ತು ಬಿಲ್ವಪತ್ರಾರ್ಚನೆ, ಭಸ್ಮಾರ್ಚನೆ, ಮಾನಸ್ಥೋ ಕೇತನಗೆ ಮಾನ ಆಯುಷಿ ಮಾನ ಘೋಷಮಾನ ಅಶ್ವೇಶ್ವರೇರಿಷಃ ಆ ಭಸ್ಮವನ್ನು ಅರ್ಚನೆ ಮಾಡಿ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾದರೆ ತಮಗೆ ಇನ್ನಷ್ಟು ತೃಪ್ತಿ ನೆಮ್ಮದಿ ಸಿಗೋದ್ರಲ್ಲಿ ಅನುಮಾನವಿಲ್ಲ. ಇದಿಷ್ಟು ಕೂಡ ಒಂದು 2024 ಇಸ್ವಿಯ ವಾರ್ಷಿಕ ಮುನ್ನೋಟ. ಗುರುಗಳೇ, ಇದುವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 2026ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆಯೂ ಕೂಡ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲ ಕನ್ನಡಿಗರ ಪರವಾಗಿ, ಕನ್ನಡ ಪ್ರೇಕ್ಷಕರ ಪರವಾಗಿ ಆ ಭಗವತಿ ತಮಗೆ ಪೂರ್ಣವಾದ ಅನುಗ್ರಹ ಮಾಡಲಿ ಅಂಥೇಳಿ ಪ್ರಸಾದ ಎಲ್ಲರ ಪರವಾಗಿ ತಾವು ಸ್ವೀಕಾರ ಮಾಡಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.